ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆಗಿರೋ ಒಂದು ಐತಿಹಾಸಿಕ ಘಟನೆಯ ಬಗ್ಗೆ. ಭಾರತದಲ್ಲಿ ವಿನ್ಯಾಸ ಆದ ಒಂದು AI ಕಾಂಬ್ಯಾಟ್ ಡ್ರೋನ್ ಇನ್ನು ಯುರೋಪ್ನಲ್ಲಿ ತಯಾರಾಗಲಿದೆ. ಹೌದು, ನೀವು ಸರಿಯಾಗಿಯೇ ಕೇಳಿದ್ದೀರಿ. ಭಾರತೀಯ AI ವಾರ್ಫೇರ್ ಕಂಪನಿ FWDA ತನ್ನ ಸ್ವಾಯತ್ತ ಯುದ್ಧ ವಿಮಾನ ಕಾಲಭೈರವ ಅನ್ನು ಇನ್ನು ಮುಂದೆ ಯುರೋಪ್ನಲ್ಲಿ ತಯಾರಿಸಲಿದೆ ಎಂದು ಘೋಷಣೆ ಮಾಡಿದೆ. ಇದಕ್ಕಾಗಿ ಪೋರ್ಚುಗಲ್ ದೇಶದ ರಕ್ಷಣಾ ತಂತ್ರಜ್ಞಾನ ಕಂಪನಿಯಾದ ಸ್ಕೆಚ್ ಪಿಕ್ಸೆಲ್ ಜೊತೆ ಒಂದು ಮಹತ್ವದ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಲಾಗಿದೆ. ಇದು ಸಾಮಾನ್ಯ ವಿಷಯ ಅಲ್ಲ ಸ್ನೇಹಿತರೆ. ಭಾರತದಲ್ಲಿ ಡಿಸೈನ್ ಆದ AI ಕಾಂಬ್ಯಾಟ್ ಏರ್ಕ್ರಾಫ್ಟ್ ಯುರೋಪಿಯನ್ ಡಿಫೆನ್ಸ್ ನೆಟ್ವರ್ಕ್ಗೆ ಹೋಗಿರೋದು ಇದೇ ಮೊದಲ ಬಾರಿ. ಇದು ಭಾರತದ ಮೇಕ್ ಇನ್ ಇಂಡಿಯಾ ಮಿಷನ್ಗೆ ಸಿಕ್ಕ ಅಂತಾರಾಷ್ಟ್ರೀಯ ಮಾನ್ಯತೆ. ಈಗ ನೋಡೋಣ ಈ ಸ್ಕೆಚ್ ಪಿಕ್ಸೆಲ್ ಕಂಪನಿ ಯಾರು ಅಂತ. ಇವರು F-16 ಫೈಟಿಂಗ್ ಫಾಲ್ಕನ್ ಅಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳಿಗೆ ಸಿಮ್ಯುಲೇಷನ್ ಸಿಸ್ಟಮ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ನಿಸ್ಸೀಮರು. ಅಂದರೆ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡೋ ಅಡ್ವಾನ್ಸ್ಡ್ ಸಿಮ್ಯುಲೇಟರ್ ಟೆಕ್ನಾಲಜಿ ಇವರ ಹೆಡ್ಡಿಂಗ್. ಈ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಸ್ಕೆಚ್ ಪಿಕ್ಸೆಲ್ ಕಂಪನಿಯು ಕಾಲಭೈರವ ಏರ್ಕ್ರಾಫ್ಟ್ಗೆ ಏನೆಲ್ಲ ಕೊಡುತ್ತೆ ಅಂದರೆ ಸಿಮ್ಯುಲೇಷನ್ ತಂತ್ರಜ್ಞಾನ, AI ಇಂಟಿಗ್ರೇಷನ್ ಸಿಸ್ಟಮ್ಗಳು, ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇಂಟರ್ ಆಪರೇಬಿಲಿಟಿ ಅಂದರೆ ಬೇರೆ ದೇಶಗಳ ಮಿಲಿಟರಿ ಸಿಸ್ಟಮ್ಗಳ ಜೊತೆ ಕೆಲಸ ಮಾಡುವ ಸಾಮರ್ಥ್ಯ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಗಮನಿಸಿ. FWDA ಕಂಪನಿ ತನ್ನ ವಿಮಾನದ ಸ್ವಾಯತ್ತ ವ್ಯವಸ್ಥೆ ಮತ್ತು ಏರ್ ಫ್ರೇಮ್ ಡಿಸೈನ್ಗೆ ಸಂಬಂಧಿಸಿದ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸನ್ನು ತನ್ನ ಕೈಯಲ್ಲೇ ಇಟ್ಟುಕೊಳ್ಳುತ್ತೆ. ಭಾರತದ ತಂತ್ರಜ್ಞಾನ ಭಾರತಕ್ಕೆ ಸೇರಿದ್ದು. ಸರಿ, ಇನ್ನು ಕಾಲಭೈರವ ಡ್ರೋನ್ ಏನು ಮಾಡಬಲ್ಲದು ಅಂತ ನೋಡೋಣ. ಇದೊಂದು ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಸ್ವಾಯತ್ತ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಅಂದರೆ ಮಧ್ಯಮ ಎತ್ತರದಲ್ಲಿ ಹಾರಾಡಬಲ್ಲ, ಬಹಳ ಸಮಯ ಆಕಾಶದಲ್ಲಿ ಇರಬಲ್ಲ ಅನ್ಮ್ಯಾನ್ಡ್ ವಾರ್ಪ್ಲೇನ್. ಇದರ ರೇಂಜ್ ಎಷ್ಟು ಗೊತ್ತಾ? ಬರೋಬ್ಬರಿ 3000 ಕಿಲೋಮೀಟರ್ ಮತ್ತು ಒಂದೇ ಸಾರಿ 30 ಗಂಟೆಗಿಂತ ಹೆಚ್ಚು ಸಮಯ ಹಾರಾಡಬಲ್ಲದು. ಅಂದರೆ ಒಂದು ದಿನ ಮತ್ತು 6 ಗಂಟೆ. ಇದು ಇಷ್ಟು ಅಪಾಯಕಾರಿ ಅಂತ ಶತ್ರುಗಳಿಗೆ ಅರ್ಥವಾಗುತ್ತೆ. ಇದರ ಸಾಮರ್ಥ್ಯಗಳ ಬಗ್ಗೆ ಇನ್ನಷ್ಟು ಹೇಳಬೇಕು ಅಂದರೆ ಇದರಲ್ಲಿ AI ಆಧಾರಿತ ಟಾರ್ಗೆಟ್ ರೆಕಗ್ನೇಷನ್ ಸಿಸ್ಟಮ್ ಇದೆ. ಅಂದರೆ ಯಾವ ಗುರಿಯನ್ನು ಹೊಡೆಯಬೇಕು ಅಂತ ಅದೇ ತಾನು ನಿರ್ಧಾರವನ್ನು ತೆಗೆದುಕೊಳ್ಳಬಲ್ಲದು. ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ ಇದೆ, ಅಂದರೆ ಯಾರಿಗೂ ಹ್ಯಾಕ್ ಮಾಡಲು ಆಗದ ಸಂಪರ್ಕ ವ್ಯವಸ್ಥೆ. ಇನ್ನು ಅತ್ಯಂತ ಮಹತ್ವದ ವಿಷಯ ಸ್ವಾರ್ಮ್ ಕೋಆರ್ಡಿನೇಷನ್ ಕೆಪಬಿಲಿಟಿ. ಅಂದರೆ ಒಂದು ಡ್ರೋನ್ ಅಲ್ಲ, ತಾವು ಸಂಭಾಷಣೆಯನ್ನು ಮಾಡಿಕೊಂಡು ಹಲವು ಕಾಲಭೈರವ ಡ್ರೋನ್ಗಳು ಒಟ್ಟಿಗೆ ಕಾರ್ಯಾಚರಣೆಯನ್ನು ನಡೆಸಬಲ್ಲವು. FWDA ಕಂಪನಿ ಬೇರೆ ಏರೋಸ್ಪೇಸ್ ಕಂಪನಿಗಳ ಹಾಗಲ್ಲ. ಇವರ ಗುರಿ ದುಬಾರಿ ಮ್ಯಾನ್ಡ್ ವಿಮಾನಗಳ ಮೇಲೆ ಅಲ್ಲ, ಬದಲಿಗೆ ಸ್ವಾಯತ್ತ ಏರ್ ಪವರ್, ಸ್ವಾರ್ಮ್ ಟೆಕ್ನಾಲಜಿ ಮತ್ತು ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಸುತ್ತ ಒಂದು ಸಂಪೂರ್ಣ ಇಕೋಸಿಸ್ಟಮ್ ನಿರ್ಮಾಣ ಮಾಡ್ತಿದ್ದಾರೆ. ಇದು ಭವಿಷ್ಯದ ಯುದ್ಧ ತಂತ್ರಜ್ಞಾನ. ಈಗ FWDA ಸಂಸ್ಥಾಪಕ ಮತ್ತು CEO ಸುಹಾಸ್ ತೇಜಸ್ಕಂದ ಏನು ಹೇಳ್ತಾರೆ ಅಂತ ನೋಡೋಣ. ಅವರು ಹೇಳ್ತಾರೆ, ಈ ಪಾರ್ಟ್ನರ್ಶಿಪ್ ಭಾರತೀಯ ವಿನ್ಯಾಸದ ಸ್ವಾಯತ್ತ ವಾರ್ಫೇರ್ ತಂತ್ರಜ್ಞಾನಗಳ ಮೇಲೆ ಜಗತ್ತಿನ ಆಸಕ್ತಿ ಹೆಚ್ಚುತ್ತಿರುವ ಸಂಕೇತ ಅಂತ.
ಭಾರತದ ರಕ್ಷಣಾ ಇನೋವೇಷನ್ ಇನ್ನು ಜಾಗತಿಕ ಉತ್ಪಾದನಾ ಪರಿಸರ ವ್ಯವಸ್ಥೆಯಲ್ಲಿ ತನ್ನ ಜಾಗವನ್ನು ಮಾಡಿಕೊಳ್ಳುತ್ತಿದೆ ಅಂತ. ಇನ್ನು ಪೋರ್ಚುಗಲ್ ಯಾಕೆ ಅಂತ ನಿಮಗೆ ಪ್ರಶ್ನೆ ಬರಬಹುದು. ಪೋರ್ಚುಗಲ್ ಯುರೋಪ್ನ ತುತ್ತ ತುದಿಯಲ್ಲಿದೆ, ಅಟ್ಲಾಂಟಿಕ್ ಸಮೀಪ ಇದೆ ಮತ್ತು ನ್ಯಾಟೋ ನೆಟ್ವರ್ಕ್ಗೆ ಪ್ರವೇಶ ಇದೆ. ಇದರಿಂದ ಇಡೀ ಯುರೋಪ್ನಾದ್ಯಂತ ಸಹಯೋಗ ಮತ್ತು ಕಾಲಭೈರವ ಡ್ರೋನ್ನ ಜಾಗತಿಕ ನಿಯೋಜನೆಗೆ ದಾರಿ ತೆರೆಯುತ್ತೆ. ಭಾರತವನ್ನು ವಿಶ್ವದ ಅಗ್ರಗಣ್ಯ ರಕ್ಷಣಾ ರಫ್ತುದಾರರ ನಡುವೆ ತರೋದೇ ನಮ್ಮ ದೊಡ್ಡ ಗುರಿ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಸ್ಕೆಚ್ ಪಿಕ್ಸೆಲ್ನ ಸಿಇಒ ಮಿಗೆಲ್ ಅಬ್ರು ಕೂಡ ಈ ಒಪ್ಪಂದದ ಬಗ್ಗೆ ಉತ್ಸಾಹದಿಂದಿದ್ದಾರೆ. ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಎಐ ಸಿಸ್ಟಮ್ಗಳು ಮತ್ತು ಚಿಪ್ ಅನಾಲಿಸಿಸ್ನಲ್ಲಿ FWDAದ ತಜ್ಞತೆ ಮತ್ತು ಸಿಮ್ಯುಲೇಷನ್, ಇಂಟರ್ ಆಪರಬಿಲಿಟಿ ಮತ್ತು ಮಿಲಿಟರಿ ಇಂಟಿಗ್ರೇಷನ್ನಲ್ಲಿ ಸ್ಕೆಚ್ ಪಿಕ್ಸೆಲ್ನ ಕ್ಷಮತೆ ಒಟ್ಟಾಗಿ ಕೆಲಸ ಮಾಡಲಿವೆ ಅಂತ ಅವರು ಹೇಳ್ತಾರೆ. ಈ ಅಭಿವೃದ್ಧಿಯ ಅಡಿಯಲ್ಲಿ ವಿಮಾನದ ಸ್ಟ್ರಕ್ಚರಲ್ ಡಿಸೈನ್, ಫರ್ಮ್ವೇರ್ ಡೆವಲಪ್ಮೆಂಟ್, ಕಮ್ಯುನಿಕೇಷನ್ ಸಿಸ್ಟಮ್, ಕಂಟ್ರೋಲ್ ಮೆಕ್ಯಾನಿಸಮ್ಗಳು ಮತ್ತು ವ್ಯಾಲಿಡೇಷನ್ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾದ ತಾಂತ್ರಿಕ ಮತ್ತು ಸುರಕ್ಷತಾ ಮಾನದಂಡಗಳ ಅಡಿಯಲ್ಲಿ ಜಂಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ. ಸ್ನೇಹಿತರೆ, ಇದರ ಮಹತ್ವ ಏನು ಅಂತ ಒಂದು ನಿಮಿಷ ಯೋಚನೆ ಮಾಡಿ. ಭಾರತ ಇಂದು ತನ್ನದೇ AI ಯುದ್ಧ ವಿಮಾನದ ವಿನ್ಯಾಸ ಮಾಡುತ್ತಿದೆ. ಆ ವಿಮಾನ ಯುರೋಪ್ನಲ್ಲಿ ತಯಾರಾಗುತ್ತಿದೆ, ನ್ಯಾಟೋ ದೇಶಗಳಿಗೆ ತಲುಪುತ್ತಿದೆ. ಇದು ಭಾರತದ ರಕ್ಷಣಾ ಕ್ಷೇತ್ರ ಎಷ್ಟು ಬೆಳೆದಿದೆ ಅನ್ನೋದರ ನಿದರ್ಶನ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.